ಹಾಯ್ ಫ್ರೆಂಡ್ಸ್, ಇಲ್ಲಿ ಒಂದು ಕ್ವಶನ್ ಇದೆ. ಇವತ್ತು ಸೋಮವಾರ. ಈ ಸೋಮವಾರ ದಿನದಿಂದ 20 ದಿನಗಳ ನಂತರ ಯಾವ ವಾರ ಬರುತ್ತದೆ ಎಂಬುದು ಈ ಕ್ವಶನ್ನು. ಸೊ ಇದಕ್ಕೆ ಉತ್ತರ ಹೇಗೆ ಕಂಡುಹಿಡಿಯಬೇಕೆಂದ ಈಗ ನಾವು ನೋಡೋಣ. ಸೊ ಇವತ್ತು ಸೋಮವಾರದಂತೆ ಇವತ್ತಿನಿಂದ ನಾವು ಕೌಂಟ್ ಮಾಡಿದಾಗ 20 ದಿನಗಳ ನಂತರ ಯಾವ ವಾರ ಬರುತ್ತದೆ ಎಂದು ಇದು ಕ್ವಶನ್ನು. ಸೊ ನಾವು ಈಗ ಇದಕ್ಕೆ ಆನ್ಸರ್ ಕಂಡುಹಿಡಿಯೋಣ. ಸೊ 20 ದಿನಗಳ ನಂತರ ಅಂದರೆ ಈ 20ನ್ನು ನಾವು ಫಸ್ಟ್ ಇಲ್ಲಿ ಹಾಕೋಣ. 20 ಹಾಕ್ಕೊಂಡು 7ರಿಂದ ಭಾಗ ಮಾಡಬೇಕು. ಏಕೆಂದರೆ ವಾರಕ್ಕೆ 7 ದಿನಗಳು, ಆದ್ದರಿಂದ 7ರಿಂದ ನಾವು ಭಾಗ ಮಾಡಬೇಕು. 7 2 14. ಸೊ 20ರಲ್ಲಿ 14 ಹೋದರೆ ಇನ್ನು 06 ಅಂದರೆ 6 ದಿನಗಳು ಉಳಿತವೆ. ಅಂದರೆ 20 ದಿನಗಳಲ್ಲಿ 14 ದಿನಗಳನ್ನು ನಾವು ಕಳೆದಾಗ ಇನ್ನು ಉಳಿದ 6 ದಿನಗಳು ಉಳಿತವೆ. ಸೊ ಈ 6 ದಿನಗಳನ್ನು ನಾವು ಸೋಮವಾರದಿಂದನೇ ಕೌಂಟ್ ಮಾಡಬೇಕು. ಯಾಕಂದರೆ ಸೋಮವಾರದಿಂದನೇ ಕೌಂಟ್ ಮಾಡಿ ಅಂತ ಈ ಕ್ವಶನಲ್ಲಿ ಕೇಳಿದ್ದಾರೆ. ಆದ್ದರಿಂದ ಸೋಮವಾರದಿಂದನೇ ನಾವು ಕೌಂಟ್ ಮಾಡಬೇಕು. ಈಗ ನೋಡೋಣ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ 7 ದಿನ ನಾವು ಹಾಕೊಂಡಿದ್ದೀವಿ ಇಲ್ಲಿ. ಸೊ ಈ ಸೋಮವಾರ 1, ಮಂಗಳವಾರ 2, ಬುಧವಾರ 3, ಗುರುವಾರ 4, ಶುಕ್ರವಾರ 5, ಶನಿವಾರ 6. ಸೊ ಇದಕ್ಕೆ ಉತ್ತರ ಶನಿವಾರ. ಈಗ 20 ದಿನಗಳಲ್ಲಿ 14 ದಿನಗಳು ಹೋದರೆ ಇನ್ನು 6 ದಿನಗಳು ಉಳಿತವೆ. ಈ 6 ದಿನಗಳನ್ನು ನಾವು ಸೋಮವಾರದಿಂದನೇ ನಾವು ಕೌಂಟ್ ಮಾಡಬೇಕು. ಆದ್ದರಿಂದ ಸೋಮವಾರಕ್ಕೆ 1 ಆಗುತ್ತೆ, ಮಂಗಳವಾರಕ್ಕೆ 2 ಆಗುತ್ತೆ, ಬುಧವಾರಕ್ಕೆ 3 ಆಗುತ್ತೆ, ಗುರುವಾರಕ್ಕೆ 4 ಆಗುತ್ತೆ, ಶುಕ್ರವಾರಕ್ಕೆ 5 ಆಗುತ್ತೆ, ಶನಿವಾರಕ್ಕೆ 6 ಆಗುತ್ತೆ. ಹೀಗೆ ಇದು ಉತ್ತರ ಬರುತ್ತೆ. ಸೊ ಫ್ರೆಂಡ್ಸ್, ಇದು ನಿಮಗೆ ಅರ್ಥ ಆಗಿದೆ ಎಂದು ನಾನು ಅನ್ಕೊತೀನಿ. ಸೊ ಇದೇ ಥರ 20 ದಿನಗಳಿಗೆ ನಾನು ತೋರಿಸಿದ್ದೇನೆ. ನೀವು ಇದನ್ನು 50 ದಿನಗಳಿಗೆ ಯಾವ ವಾರ ಬರುತ್ತದೆ ಎಂಬುದನ್ನು ನೀವು ನಮಗೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.